ಇನ್ನು ಸರ್ಕಾರದಲ್ಲಿ ಖಾಲಿ ಇರುವ 20 ಸಚಿವ ಸ್ಥಾನಗಳ ಭರ್ತಿಗೆ ಕಾಲ ಕೂಡಿ ಬಂದಂತೆ ಗೋಚರಿಸ್ತಾ ಇದೆ. ಹೈಕಮಾಂಡ್ ನಾಯಕರ ಆಹ್ವಾನದ ಮೇರೆಗೆ ರಾಜ್ಯದ ನಾಯಕರು ದೆಹಲಿಗೆ ಹಾರಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ನಾಳೆ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ, DK ಶಿವಕುಮಾರ್ ಇವರಿಬ್ಬರು ಕೂಡ ಸ್ಪೆಷಲ್ ಫ್ಲೈಟ್ನಲ್ಲಿ ಜೊತೆಯಾಗಿ ದೆಹಲಿಗೆ ಹೋಗಿದ್ದಾರೆ. ಹಾಗೆಯೇ BK ಹರಿಪ್ರಸಾದ್ ಅವರು ಸಪರೇಟ್ ಆಗಿ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನಾಳೆ ದೆಹಲಿಯಲ್ಲಿ ಸಭೆ ಸೇರುವಂತಹ ಸಾಧ್ಯತೆ ಇದೆ. ಇವತ್ತು ದೆಹಲಿಯಲ್ಲಿ ರಾತ್ರಿ ವಾಸ್ತವ್ಯವನ್ನು ಹೂಡಲಿದ್ದು ನಾಳೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಸಂಪುಟಕ್ಕೆ ಯಾರನ್ನೆಲ್ಲ ಸೇರಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಈ ಮಧ್ಯೆ CM DK ಶಿವಕುಮಾರ್ ಕೇಂದ್ರ ಸಚಿವರ ಭೇಟಿಗೂ ಕೂಡ ಸಮಯ ಕೇಳಿದ್ದಾರೆ. ರಾಜ್ಯದಲ್ಲಿ ಬರದ ಅಧ್ಯಯನ ತಂಡವನ್ನು ಕಳಿಸಬೇಕು ಅಂತ ನಿನ್ನೆಷ್ಟೇ ಪ್ರಧಾನಮಂತ್ರಿಯವರಿಗೆ ಪತ್ರ ಬರೆದಿದ್ದು ನಾಳೆ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಬರ ಪರಿಹಾರಕ್ಕೆ ಮನವಿ ಸಲ್ಲಿಸಲಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಹೈಕಮಾಂಡ್ ನಾಯಕರು KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೂ ಕೂಡ ಆಹ್ವಾನ ಕೊಟ್ಟಿದ್ದರು. ಹೀಗಾಗಿ BK ಹರಿಪ್ರಸಾದ್ ದೆಹಲಿಗೆ ತೆರಳಿದ್ದಾರೆ. ಹಾಗೆಯೇ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂತಹ ಮಾಜಿ ಸಚಿವ RB ತಿಮ್ಮಾಪುರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಮುಖ್ಯಮಂತ್ರಿ ಸೇರಿದಂತೆ ಹಲವು ನಾಯಕರು ದೆಹಲಿಗೆ ಹೋಗಿರೋದ್ರಿಂದಾಗಿ ನಾಳೆಯ ಸಚಿವ ಸಂಪುಟ ಸಭೆಯನ್ನು ಮುಂದೂಡಲಾಗಿದೆ. ಇನ್ನು ರಾಜ್ಯದಲ್ಲಿ ಭೀಕರ ಮಳೆ ಕೊರತೆ ಎದುರಾಗಿದೆ. ಜಲಾಶಯಗಳು ಖಾಲಿಯಾಗಿದ್ದಾವೆ. ನಮ್ಮ ರಾಜ್ಯದ ರೈತರಿಗೆ ಬೆಳೆಗಳಿಗೆ ಬೆಳೆಯೋದಕ್ಕೆ ನೀರನ್ನು ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಜಲಾಶಯಗಳಲ್ಲಿ ಸಂಗ್ರಹ ಆಗಿರುವಂತಹ ನೀರನ್ನು ನಾವು ಕೇವಲ ಕುಡಿಯೋ ನೀರಿಗೆ ಮಾತ್ರ ಬಳಸ್ತೀವಿ, ಬೆಳೆ ಬೆಳೆಯೋದಕ್ಕೆ ಬಿಡೋಕ್ಕಾಗಲ್ಲ ಅಂತ ರಾಜ್ಯ ಸರ್ಕಾರನೇ ಹೇಳ್ತಾ ಇದೆ. ಇಂಥ ಸಿಚುವೇಶನ್ ಕರ್ನಾಟಕದಲ್ಲಿ ಇರುವಾಗ ತಮಿಳುನಾಡಿನವರಿಗೆ ಈಗಲೂ ಕೂಡ ನೀರು ಬೇಕಂತೆ. ಅದಕ್ಕೆ ಬೇಕಾದಂಥ ಕಿತಾಪತಿ ಕೂಡ ಅವರು ತೆಗೆದಿದ್ದಾರೆ. ಇವತ್ತು ಕಾವೇರಿ ಜಲ ನಿಯಂತ್ರಣ ಸಮಿತಿಯ ಸಭೆಯ ಸಂದರ್ಭದಲ್ಲಿ ರಾಜ್ಯಕ್ಕೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೈತರು ಬೆಳೆಗೆ ನೀರು ಬಿಡಿ ಅಂತ ಅಹೋರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಮಳೆ ಬರದೆ ಡ್ಯಾಮ್ ತುಂಬದೆ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗಿದೆ. ಹೀಗಾಗಿ ಬೆಳೆಗಳಿಗೆ ಈಗ ನೀರು ಬಿಡೋದಕ್ಕೆ ಆಗೋದಿಲ್ಲ ಅಂತೇಳಿ ಸರ್ಕಾರ ಹೇಳಿದೆ. ನಮ್ಮ ರಾಜ್ಯದಲ್ಲಿ ಈ ಥರದ ಸಮಸ್ಯೆ ಇದ್ದರೂ ತಮಿಳುನಾಡಿನವರು ನೀರು ಕುಡಿ ಅಂತ ಖ್ಯಾತೆ ತೆಗೆದು CWRC ಕದ ತಟ್ಟಿದ್ರು. ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಕರ್ನಾಟಕಕ್ಕೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಸಭೆಯಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯದವರು ವಾದಗಳನ್ನು ಮಂಡಿಸಿದರು. ದೆಹಲಿಯಲ್ಲಿ ನಡೆದ ಕಾವೇರಿ ಜಲ ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡಿನ ಬೇಡಿಕೆಯನ್ನು ಸಮಿತಿ ಒಪ್ಪಿಕೊಂಡಿಲ್ಲ. ಹಾಗೆಯೇ ಕರ್ನಾಟಕಕ್ಕೂ ಯಾವುದೇ ಆದೇಶವನ್ನು ಮಾಡಿಲ್ಲ. ಸದ್ಯಕ್ಕೆ ಯಥಾಸ್ಥಿತಿ ಕಾಯ್ದುಕೊಳ್ಳಿ ಅಂತ ಹೇಳಿ ಕಳಿಸಿದೆ. ಇದರಿಂದ ಕರ್ನಾಟಕ ಈ ವರ್ಷ ತಮಿಳುನಾಡಿನ ಬೆಳೆಗಳಿಗೆ ನೀರು ಹರಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಕುಡಿಯಲು ಮಾತ್ರ ಕಾವೇರಿ ಅನ್ನುವಂಥದ್ದು ರಾಜ್ಯದ ವಾದ. ವಿಶೇಷವಾಗಿ ತಮಿಳುನಾಡು ಹೇಳ್ತಾ ಇರೋಂಥದ್ದು ಜೂನ್ ತಿಂಗಳಿನಲ್ಲಿ ನಮಗೆ 9.19 TMC ನೀರು ಕರ್ನಾಟಕದಿಂದ ಬರಬೇಕಾಗಿತ್ತು, ಅಷ್ಟು ನೀರನ್ನು ಬಿಟ್ಟಿಲ್ಲ ಅಂತ ಹೇಳಿ. ಆದರೆ ರಾಜ್ಯದಲ್ಲಿ 34% ಮಳೆ ಕೊರತೆ ಆಗಿದೆ ಅನ್ನುವಂತಹ ವಾದವನ್ನು ಕರ್ನಾಟಕ ಈ ಸಂದರ್ಭದಲ್ಲಿ ಮುಂದಿಟ್ಟಿದೆ. ಹಾಗೆಯೇ ತಮಿಳುನಾಡಿನವರು ಹೇಳ್ತಾ ಇರೋಂಥದ್ದು ಜುಲೈನಲ್ಲಿ 31.24 TMC ನೀರು ಬರಬೇಕು, ಆ ನೀರು ಬರ್ತಾ ಇಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಅವಾಗ ರಾಜ್ಯದ ಜಲಾಶಯಗಳಲ್ಲಿ ಇರುವಂಥದ್ದು ಕೇವಲ 13 TMC ಅಷ್ಟು ನೀರು ಮಾತ್ರ. ಇಂತಹ ಸಂದರ್ಭದಲ್ಲಿ ನಾವು 31 TMCಯನ್ನು 13ರ ಉಲ್ಟಾ ಇದ್ದರೆ ಅದು 31, ಆ 31 TMC ನೀರನ್ನು ಎಲ್ಲಿಂದ ಕೊಡೋದು ಅನ್ನುವಂತಹ ಪ್ರಶ್ನೆಯನ್ನು ಕರ್ನಾಟಕ ಕೇಳ್ತಾ ಇದೆ. ಇನ್ನು ತಮಿಳುನಾಡು ಹೇಳ್ತಾ ಇರೋದು ಮುಂಗಾರು ಬೆಳೆಗೆ ನೀರಿಲ್ಲದೆ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ತಮಿಳುನಾಡವರು ಹೇಳ್ತಾ ಇದ್ದಾರೆ. ಕರ್ನಾಟಕದ ಪರಿಸ್ಥಿತಿ ಹೇಗೆ ನಿಂತಿದೆ, ಕುಡಿಯೋದಕ್ಕೂ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ಅದೇ ವಾದವನ್ನು ಹೇಳಿದೆ, ನಮಗೆ ಕುಡಿಯೋ ನೀರಿಗೂ ಸಮಸ್ಯೆ ಆಗಿದೆ ಅಂತೇಳಿ. ಇನ್ನು ತಮಿಳುನಾಡಿನವರು ರೈತರ ಹಿತಾಸಕ್ತಿಗೆ ಕರ್ನಾಟಕ ಆದ್ಯತೆ ಕೊಡಬೇಕು, ಅಂದರೆ ನಮ್ಮ ರಾಜ್ಯದ ರೈತರ ಹಿತಾಸಕ್ತಿಗೂ ಕೂಡ ಕರ್ನಾಟಕದವರು ಆದ್ಯತೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು, ನೀರು ಹರಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕರ್ನಾಟಕದ ಪರವಾಗಿ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು ಇವತ್ತು CWRCಯಲ್ಲಿ ಮಾಡಲಾಗಿದೆ. ಹೀಗೆ ಎರಡೂ ರಾಜ್ಯಗಳ ವಾದವನ್ನು ಕೇಳಿದ ಮೇಲೆ ಮಳೆ ಕೊರತೆ ಆಗಿರೋದ್ರಿಂದಾಗಿ CWRCಯವರು ಅದನ್ನು ಪರಿಗಣಿಸಿದ್ದಾರೆ. ಸದ್ಯಕ್ಕೆ ಯಥಾಸ್ಥಿತಿ ಕಾಪಾಡಿಕೊಳ್ಳೋಣ, ಮುಂದೆ ಸ್ವಲ್ಪ ಮಳೆ ಆಗುವಂತಹ ನಿರೀಕ್ಷೆ ಇದೆ. ಜುಲೈ ಅಂತ್ಯದ ವೇಳೆಗೆ ಒಳ್ಳೆಯ ಮಳೆ ಆಗಬಹುದು ಅನ್ನೋಂಥ ನಿರೀಕ್ಷೆ ಇದೆ. ಹೀಗಾಗಿ ಜುಲೈ ಅಂತ್ಯದ ವೇಳೆಗೆ ಮತ್ತೆ ನಾವು ಸಭೆ ಸೇರೋಣ. ಆ ಸಂದರ್ಭದಲ್ಲಿ ಏನು ನಿರ್ಧಾರ ಕೈಗೊಳ್ಳಬೇಕು, ಸಂಕಷ್ಟ ಸೂತ್ರ ಅನ್ನೋದ್ರ ಬಗ್ಗೆಯೂ ಕೂಡ ನಿರ್ಧರಿಸೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ NDA ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ಭಾರತದಲ್ಲಿ ಉತ್ಪಾದನಾ ಕ್ಷೇತ್ರ ಮತ್ತು ಮೂಲಸೌಕರ್ಯ ಕ್ಷೇತ್ರಕ್ಕೆ ಪುಷ್ಟಿ ಕೊಡೋದಕ್ಕೆ ಮಹತ್ವದ ಯೋಜನೆಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ. ದೇಶದಲ್ಲಿ ಉತ್ಪಾದನೆ ಕ್ಷೇತ್ರ ಮತ್ತು ಮೂಲಸೌಕರ್ಯಕ್ಕೆ ಪುಷ್ಟಿ ಕೊಡೋದಕ್ಕಾಗಿ 2,19,000 ಕೋಟಿ ರೂಪಾಯಿಯ ಯೋಜನೆಗಳಿಗೆ ಇವತ್ತು ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ದೆಹಲಿಯಲ್ಲಿ ನಡೆದ
ಕೇಂದ್ರ ಸಚಿವ ಸಂಪುಟ ಮತ್ತು ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಸೆಮಿಕಂಡಕ್ಟರ್, ಕೃಷಿ ಮತ್ತು ರೈಲ್ವೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ 5 ಪ್ರಮುಖ ನಿರ್ಧಾರಗಳಿಗೆ ಅನುಮೋದನೆ ನೀಡಲಾಗಿದೆ. ಇಲ್ಲಿ ವಿಶೇಷವಾಗಿ ಹೇಗೆ ಹೂಡಿಕೆಯ ಸ್ವರೂಪಗಳನ್ನು ರೂಪಿಸಲಾಗಿದೆ ಅನ್ನೋದನ್ನು ಗಮನಿಸಬೇಕು. ವಾರಣಾಸಿ ರಸ್ತೆ ಅಭಿವೃದ್ಧಿಗೆ 25,000 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಪ್ರಧಾನಮಂತ್ರಿಯವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ ವಾರಣಾಸಿಯ ರಿಂಗ್ ರೋಡ್ಗೆ ಸಂಪರ್ಕಿಸುವಂತಹ 46 ಕಿಲೋಮೀಟರ್ ಉದ್ದದ ಲಿಂಕ್ ಕಾರಿಡಾರ್ ನಿರ್ಮಾಣಕ್ಕೆ 14,448 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಲಾಗಿದೆ. ಹಾಗೆಯೇ ಋಣಾ ನದಿ ತೀರದಲ್ಲಿ 6/4 ಲೇನ್ನ ಮತ್ತೊಂದು ಬೃಹತ್ ಎಲಿವೇಟೆಡ್ ಕಾರಿಡಾರ್ ನಿರ್ಮಾಣಕ್ಕೆ 11,000 ಕೋಟಿ ರೂಪಾಯಿಗೆ ಯೋಜನೆ ರೂಪಿಸಲಾಗಿದ್ದು ಅದಕ್ಕೂ ಕೂಡ ಒಪ್ಪಿಗೆಯನ್ನು ನೀಡಲಾಗಿದೆ. ಇನ್ನು ಸಿಮಿಕಾನ್ 2.0 ಮಿಷನ್ಗೆ 1.27 ಲಕ್ಷ ಕೋಟಿ ರೂಪಾಯಿಗಳನ್ನು ಭಾರತೀಯ ಸೆಮಿಕಂಡಕ್ಟರ್ ಮಿಷನ್ನ ಭಾಗವಾಗಿ ಈಗ ನೀಡಲಾಗಿದೆ. 2ನೇ ಆವೃತ್ತಿಯಾದ ಸಿಮಿಕಾನ್ 2.0 ಇದು. ಯೋಜನೆಗೆ 1,22,00,000 ಕೋಟಿ ರೂಪಾಯಿ ಮೊತ್ತದ ಅನುಮೋದನೆಯನ್ನು ನೀಡಲಾಗಿದೆ. ಇದು ದೇಶದಲ್ಲಿ ಹೈಟೆಕ್ ತಂತ್ರಜ್ಞಾನ ಮತ್ತು ಉದ್ಯೋಗ ಸೃಷ್ಟಿಗೆ ದೊಡ್ಡ ಕೊಡುಗೆಯನ್ನು ನೀಡಲಿದೆ. ಇನ್ನು ಮೊಬೈಲ್ ಫೋನ್ ತಯಾರಿಕೆಗೆ 62,500 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸೋದಕ್ಕೆ ಹೊರಟಿದ್ದಾರೆ. ದೇಶೀಯ ಮೊಬೈಲ್ ಉತ್ಪಾದನೆಯನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು ಇದರ ಉದ್ದೇಶ. ಮೊಬೈಲ್ ಉತ್ಪಾದನಾ ಪ್ರೋತ್ಸಾಹಕ ಯೋಜನೆಗೆ 62,500 ಕೋಟಿ ರೂಪಾಯಿ ಹಣವನ್ನು ಮೀಸಲಿರಿಸಲಾಗಿದೆ. ಹಾಗೆಯೇ ಯೂರಿಯಾ ರಾಷ್ಟ್ರೀಯ ಹೂಡಿಕೆ ನೀತಿಯನ್ನು ರೂಪಿಸಲಾಗಿದ್ದು ರಸಗೊಬ್ಬರ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿಯನ್ನಾಗಿ ಮಾಡಬೇಕು ಅನ್ನೋದರ ಕಡೆಗೆ ಕೇಂದ್ರ ಸರ್ಕಾರ ಹೊರಟಿದೆ. ದೇಶದಲ್ಲಿ 9 ಹೊಸ ಯೂರಿಯಾ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ರೈಲ್ವೆ ಜಾಲದ ನವೀಕರಣ ಮತ್ತು 4ನೇ ರೈಲ್ವೆ ಲೈನನ್ನು ಅಳವಡಿಕೆ ಮಾಡುವಂತಹ ವಿಚಾರ, ರೈಲ್ವೆ ಸಂಪರ್ಕವನ್ನು ಬಲಪಡಿಸೋದಕ್ಕೆ ಮತ್ತು ಸಾರಿಗೆ ವೇಗವನ್ನು ಹೆಚ್ಚಿಸೋದಕ್ಕೆ ರೈಲ್ವೆ ಜಾಲದ ನವೀಕರಣ ಯೋಜನೆಗಳಿಗೆ ಗ್ರೀನ್ ಸಿಗ್ನಲ್ ಅನ್ನು ನೀಡಲಾಗಿದೆ. ಈ ಯೋಜನೆಗಳಿಗೆ ಒಟ್ಟಾರೆ 2.19 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಹೂಡಿಕೆ ಮಾಡಲು ಒಪ್ಪಿಗೆಯನ್ನು ನೀಡಿದ್ದಾರೆ. ಇನ್ನು ಅಮೆರಿಕ ಮತ್ತು ಇರಾನ್ ಅವರ ಯುದ್ಧದಾಹಕ್ಕೆ ಇಡೀ ಜಗತ್ತೇ ನಲುಗಿ ಹೋಗ್ತಾ ಇದೆ. ಭಾರತ ಸೇರಿದಂತೆ ಅರ್ಧ ಜಗತ್ತಿಗೆ ತೈಲದ ಆತಂಕ ಎದುರಾಗಿದೆ. ಇಷ್ಟಾದರೂ ಯುದ್ಧ ಮುಗಿಸ್ತಾ ಇಲ್ಲ. ಈಗ ನೋಡಿದರೆ ಹಾರ್ಮುಜ್ ಜಲಮಾರ್ಗದ ಸುತ್ತಲೂ ಅಮೆರಿಕ 20 ನೌಕಾ ಹಡಗುಗಳನ್ನು ಅವರು ತೆಗೆದುಕೊಂಡು ಬಂದು ದಿಗ್ಬಂಧನವನ್ನು ಹಾಕಿದ್ದಾರೆ. ಇರಾನ್ಗೆ ಯಾವ ತೈಲದ ಹಡಗುಗಳು ಕೂಡ ಹೋಗೋದಕ್ಕೆ ಅವಕಾಶವೇ ಇಲ್ಲದಂತೆ ಒಂದು ದಿಗ್ಬಂಧನವನ್ನು ಈಗ ಅಮೆರಿಕ ಹೇರಿದೆ. ಇರಾನ್ನಿಂದ ಯಾವ ತೈಲ ಹಡಗುಗಳು ಕೂಡ ಹೊರಗಡೆ ಬರ್ತಾ ಇಲ್ಲ. ಇನ್ನೊಂದು ಕಡೆ ನೌಕಾದಳದ ಹಡಗುಗಳ ಮೇಲೆ 100 ಯುದ್ಧ ವಿಮಾನಗಳು ಬಾಂಬ್ಗಳನ್ನು ಇಟ್ಕೊಂಡು ದಾಳಿಗೆ ರೆಡಿಯಾಗಿವೆ. ಇದರಿಂದಾಗಿ ಯುದ್ಧ ಮತ್ತಷ್ಟು ಭೀಕರ ಸ್ಥಿತಿಗೆ ಹೋಗುವಂತಹ ಸಾಧ್ಯತೆ ಗೋಚರಿಸ್ತಾ ಇದೆ.